ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ಗೆ ಎಸ್ಟಿ ಸೋಮಶೇಖರ್ ಕೆಂಡಾಮಂಡಲರಾಗಿದ್ದಾರೆ. ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಸೋಮಶೇಖರ್. ಕ್ಷೇತ್ರದ ಅಭಿವೃದ್ಧಿ ಸಂಬಂಧ ಸಚಿವರನ್ನ ಭೇಟಿಯಾಗ್ತೀನಿ, ನಾನೇನು ಕಾಂಗ್ರೆಸ್ ಕಚೇರಿಗೆ ಹೋಗಿದ್ನಾ ಅಂತ ಎಸ್ಟಿ ಸೋಮಶೇಖರ್ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯಸಭೆಯಲ್ಲಿ ಜೆಡಿಎಸ್ ವೋಟ್ ಹಾಕೋಕೆ ಹೇಳಿದ್ರು, ಹಾಕಿಲ್ಲ, ಹೀಗಾಗಿ ಕ್ರಾಸ್ ವೋಟ್ ಮಾಡಿದ್ದೆ ಅಂತ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಸಣ್ಣವರಿಗೆ ಒಂದು ನ್ಯಾಯ, ಬಲಾಢ್ಯರಿಗೆ ಒಂದ, ನನಗೂ ಶಕ್ತಿ ಇದೆ, ಬಿಜೆಪಿ ನೋಟಿಸ್ ಸೂಕ್ತ ಉತ್ತರವನ್ನ ಕೊಡ್ತೀನಿ ಅಂತ ಎಸ್ಟಿ ಸೋಮಶೇಖರ್ ಹೇಳಿಕೆ ನೀಡಿದ್ದಾರೆ. ಬೆಳಿಗ್ಗೆ ಯಾರಿಗೂ ಫೋನ್ ಮಾಡಿ ನೋಟಿಸ್ನ ನನ್ನ ಮೊಬೈಲ್ಗೆ ತರಿಸಿದ್ದೇನೆ. ನಾನು ಯಾವ ಪಾರ್ಟಿಲೂ ಕೂಡ, ಕಾಂಗ್ರೆಸ್ ಪಕ್ಷದ ಯಾವ ಪಾರ್ಟಿಲೂ ಕೂಡ ನಾನು ಭಾಗವಹಿಸ್ತಿಲ್ಲ. ಹಿಂಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದೇ ಬಿ ಜೆ ಪಿಯವರು. ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂಥ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಶಿವಕುಮಾರ್ ಅವರು ಪಾರ್ಟಿ ಕೊಟ್ಟಿದ್ರು, ಆ ಪಾರ್ಟಿಲಿ ಭಾಗವಹಿಸಿದ್ರು ಅಂತ ಹೇಳ್ತಾರೆ. ನಾನು ಪಾರ್ಟಿಲಿ ಭಾಗವಹಿಸಲಿಲ್ಲ. ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಲಿಲ್ಲ. ಬಿ ಜೆ ಪಿ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಯಾವ ಕಾಂಗ್ರೆಸ್ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗವಹಿಸಲಿಲ್ಲ. ಅದಕ್ಕೇನು ಉತ್ತರ ಕೊಡಬೇಕು 72 ಗಂಟೆ ಒಳಗಡೆ ನಮ್ಮ ಅಡ್ವೊಕೇಟ್ ಭೇಟಿ ಮಾಡಿ ಅವರಿಗೆ ಉತ್ತರವನ್ನು ಕೊಡ್ತೇನೆ. JDS ಪರ ನೀವು ನನಗೆ ವಿಪ್ಪನ್ನು ಕೊಟ್ಟರೆ ಅದು JDSಗೆ ನಾನು ಹಾಕೋದಿಲ್ಲ ಅಂತಕ್ಕಂಥದ್ದನ್ನು ಮುಂಚೆನೇ ಹೇಳಿದ್ದೆ. ಆದರೆ ರಾಜ್ಯಸಭೆಗೆ ಯಾವುದು ಕೂಡ ವಿಪ್ಪು ಅವರು ಕೊಡುವಂಗಿಲ್ಲ, ನಾವು ಉಲ್ಲಂಘನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಆನ್ಸರ್ ಕೊಟ್ಟಿದ್ದೀವಿ. ಬಟ್ ಚನ್ನಪಟ್ಟಣ ಎಲೆಕ್ಷನ್ ನನ್ನ ಹುಟ್ಟೂರು ಚನ್ನಪಟ್ಟಣ ತಾಲೂಕು, ನನ್ನ ತಾಲೂಕಿಗೆ ಸಂಬಂಧಪಟ್ಟಂತೆ ನನ್ನ ಹೋಬಳಿ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಏನು ಕ್ಯಾನ್ವಾಸ್ ಮಾಡಬೇಕು ಮಾಡಿದ್ದೀನಿ. ಯಾವತ್ತಾರು ಇದುವರೆಗಿನ ಒಂದೇ ಒಂದು ದಿವಸ ಕಾಂಗ್ರೆಸ್ ಕಚೇರಿಗೆ ಹೋಗಿ DK ಶಿವಕುಮಾರ್ನ ಪಕ್ಷದ ಅಧ್ಯಕ್ಷರು ಭೇಟಿ ಮಾಡ್ತಕ್ಕಂಥದ್ದು ಒಂದು ಹೇಳಲಿ. ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದಂಥ ಅವ್ರಿಗೆ ನೋಟಿಸ್ ಕೊಡಲ್ಲ ಇವರು. ವಿರೋಧ ಪಕ್ಷ ನಾಯಕನಿಗೆ ಐಡ್ಸ್ ಇಂಜೆಕ್ಷನ್ ಚುಚ್ಚತಕ್ಕಂಥದ್ದು ಯಾರು ಲೇಡಿ ಹೇಳಿದರೆ ಅದು ಕೊಡೋದಿಲ್ಲ. ಅಂದರೆ ಬಲಾಢ್ಯರಿಗೆ ಒಂದು, ಸಣ್ಣವ್ರಿಗೆ ಒಂದು ತಾರತಮ್ಯವನ್ನು ಈ ಇದರಲ್ಲಿ ನೋಟಿಸಲ್ಲಿ ನೋಡ್ತಾ ಇದ್ದೇನೆ. ಅವರು ಅದೇ ಥರ ತಾರತಮ್ಯ ಅಂತ ಕೊಟ್ಟರೆ ಅದಕ್ಕೆ ದೇವರು ನನಗೂ ಶಕ್ತಿ ಕೊಟ್ಟಿದ್ದಾನೆ, ಎದುರಿಸ್ತಕ್ಕಂಥ ಶಕ್ತಿ ನನಗೂ ಕೊಟ್ಟಿದ್ದಾನೆ. ಲೀಗಲಾಗಿ ಏನು ಫೈಟ್ ಮಾಡಬೇಕು ಮಾಡ್ತೇನೆ. ಬೆಳಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.